ನಮಸ್ಕಾರ. ಇವತ್ತಿನ ವಿಡಿಯೋ ಪ್ರಮೋಟರ್ಸ್ ಇಲ್ಲದ ಕಂಪನಿಗಳು ಮತ್ತು ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಸಾಮಾನ್ಯವಾಗಿ ಪ್ರಮೋಟರ್ಸ್ ಆದ ಕಂಪನಿಗಳಿಗೆ ಹೈಯೆಸ್ಟ್ ಇಂಟ್ರೆಸ್ಟ್ ಇರುತ್ತೆ, ನಮ್ಮ ಕಂಪನಿ ಸಕ್ಸಸ್ಫುಲ್ ಆಗಬೇಕು. ಯಾಕಂತಂದರೆ ಬಹಳಷ್ಟು ಜನ ಲಾರ್ಜ್ ನಂಬರ್ ಆಫ್ ಸ್ಟೇಕ್ಸ್ ಅಂದರೆ ಲಾರ್ಜ್ ನಂಬರ್ ಆಫ್ ಶೇರ್ಸನ್ನು ಅವರ ಕಂಪನಿಯಲ್ಲಿ ಹಿಡಿದಿಟ್ಕೊಂಡಿರ್ತಾರೆ. ಆದರೆ ಕೆಲವು ಕಂಪನಿಗಳಲ್ಲಿ ಲೋ ಪ್ರಮೋಟರ್ ಆರ್ ನೋ ಪ್ರಮೋಟರ್ ಸ್ಟೇಕ್ಸ್ ಇದೆ. ಕಾರಣಗಳು ಹಲವಷ್ಟು ಇರ್ಬೋದು ಮತ್ತು ರಿಲೇಟೆಡ್ ಟು ಬಿಸ್ನೆಸ್ ಕೂಡ ಇರ್ಬೋದು. ಬಹಳಷ್ಟು ಹೂಡಿಕೆದಾರರಿಗೂ ಒಂದು ತಪ್ಪು ತಿಳುವಳಿಕೆ ಇದೆ. ಯಾವುದಾದ್ರೂ ಕಂಪನಿಯ ಪ್ರಮೋಟರ್ಸ್ ಹೈ ಸ್ಟೇಕ್ ಇಟ್ಕೊಂಡಿಲ್ಲ ಅಂತಂದರೆ ಅದು ವರ್ತ್ ಇನ್ವೆಸ್ಟಿಂಗ್ ಅಲ್ಲ ಅನ್ನುವಂಥ ಭಾವನೆಯನ್ನು ಕಳೆದಿದ್ದಾರೆ. ಲೋ ಪ್ರಮೋಟರ್ ಹೋಲ್ಡಿಂಗ್ ಅಂತಂದರೆ ಪ್ರಮೋಟರ್ಸು ಆ ಕಂಪನಿ ಮುಂದೆ ಮೇಲಕ್ಕೆ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇಟ್ಕೊಂಡಿಲ್ಲ ಅಂತ ಬಹಳ ಜನ ಹೂಡಿಕೆದಾರರು ಯೋಚನೆ ಮಾಡ್ತಾರೆ. ಆದ್ದರಿಂದ ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿ ಇಡ್ತಾ ಇದ್ದೇನೆ ವಿತ್ ನೋ ಆರ್ ನೋ ಪ್ರಮೋಟರ್ ಸ್ಟೇಕ್. ಕಂಪನೀಸ್ ವಿತ್ ನೋ ಆರ್ ನೋ ಪ್ರಮೋಟರ್ ಸ್ಟೇಕ್. ನಂಬರ್ 1 M&M ಕಂಪನಿ, ಪ್ರಮೋಟರ್ ಸ್ಟೇಕ್ 19.32%, 5 ವರ್ಷ ರಿಟರ್ನ್ಸ್ 24%, 10 ವರ್ಷ ರಿಟರ್ನ್ಸ್ 15%. 2 ಇಂಡಸ್ಇಂಡ್ ಬ್ಯಾಂಕ್, ಪ್ರಮೋಟರ್ ಸ್ಟೇಕ್ ಪರ್ಸೆಂಟೇಜ್ 15.84, 5 ವರ್ಷ ರಿಟರ್ನ್ಸ್ -1%, 10 ಇಯರ್ ರಿಟರ್ನ್ಸ್ 14%. 3 CDSL, ಪ್ರಮೋಟರ್ ಸ್ಟೇಕ್ 15%, 5 ರಿಟರ್ನ್ಸ್ 54%, 10 ಇಯರ್ಸ್ ಕಂಪನಿ ಅಸ್ತಿತ್ವದಲ್ಲಿ ಇರಲಿಲ್ಲ. 4 ಇನ್ಫೋಸಿಸ್, ಪ್ರಮೋಟರ್ ಸ್ಟೇಕ್ 14.78%, 5 ವರ್ಷ ರಿಟರ್ನ್ಸ್ 18, 10 ವರ್ಷ ರಿಟರ್ನ್ಸ್ 13. 5 ಆಕ್ಸಿಸ್ ಬ್ಯಾಂಕ್, ಪ್ರಮೋಟರ್ ಸ್ಟೇಕ್ 8.2%, 5 ವರ್ಷ ರಿಟರ್ನ್ಸ್ 9%, 10 ವರ್ಷ ರಿಟರ್ನ್ಸ್ 16%. 6 ICICI ಬ್ಯಾಂಕ್, ಪ್ರಮೋಟರ್ ಸ್ಟೇಕ್ 0, 5 ವರ್ಷ ರಿಟರ್ನ್ಸ್ 24%, 10 ವರ್ಷ ರಿಟರ್ನ್ಸ್ 19%. ಈಗ 7ನೆಯ ಕಂಪನಿ ITC, ಪ್ರಮೋಟರ್ ಸ್ಟೇಕ್ 0, 5 ವರ್ಷ ರಿಟರ್ನ್ಸ್ 8%, 10 ವರ್ಷ ರಿಟರ್ನ್ಸ್ 6%. 8 L&T, ಪ್ರಮೋಟರ್ ಸ್ಟೇಕ್ 0, 5 ವರ್ಷ ರಿಟರ್ನ್ಸ್ 22%, 10 ವರ್ಷ ರಿಟರ್ನ್ಸ್ 17%. 9 ಕೋಫೋರ್ಜ್, ಪ್ರಮೋಟರ್ ಸ್ಟೇಕ್ 0, 5 ವರ್ಷ ರಿಟರ್ನ್ಸ್ 38%, 10 ವರ್ಷ ರಿಟರ್ನ್ಸ್ 31%. 10 BSC, ಪ್ರಮೋಟರ್ ಸ್ಟೇಕ್ 0, 5 ವರ್ಷ ರಿಟರ್ನ್ಸ್ 66%, 10 ವರ್ಷ ಅಸ್ತಿತ್ವದಲ್ಲಿ ಇರಲಿಲ್ಲ. 11 ಕ್ಯಾಮ್ಸ್, ಪ್ರಮೋಟರ್ ಸ್ಟೇಕ್ 0 ಮತ್ತು 3 ವರ್ಷ ರಿಟರ್ನ್ಸ್ 18%, 10 ವರ್ಷ ಅಸ್ತಿತ್ವದಲ್ಲಿ ಇರಲಿಲ್ಲ. ಈಗ ಲೋ ಆರ್ ನೋ ಪ್ರಮೋಟರ್ ಹೋಲ್ಡಿಂಗಿಗೆ ಕೆಲವು ಕಾರಣಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಇವುಗಳಿಗೆ ಸಕಾರಣಗಳು ಅಂತ ಹೇಳ್ಬೋದು. ಮೊದಲನೇದಾಗಿ ಆ ಕಂಪನಿಯ ಪ್ರಮೋಟರ್ಸ್ ಬಹಳ ವಯಸ್ಸಾಗಿದೆ, ಇಲ್ಲ ಈಗಾಗಲೇ ಸ್ವರ್ಗಸ್ಥರಾಗಿದ್ದಾರೆ. ಫ್ಯಾಮಿಲಿ ಮೆಂಬರ್ಸಿಗೆ ಆ ಪರ್ಟಿಕ್ಯುಲರ್ ಶೇರ್ನಲ್ಲಿ ಅಂತ ಹೇಳಿಕೊಳ್ಳುವಂಥ ಇಂಟ್ರೆಸ್ಟ್ ಇಲ್ಲ, ಅಥವಾ ಬಿಸ್ನೆಸ್ಸಲ್ಲಿ ಹೇಳಿಕೊಳ್ಳುವಂಥ ಎಕ್ಸ್ಪರ್ಟೈಸ್ ಇಲ್ಲ. ಎರಡನೇದು, ಪ್ರಮೋಟರ್ಸಿಗೆ ಬೇರೆ ಯಾವುದೋ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಒಂದಷ್ಟು ಹಣದ ಅಗತ್ಯತೆ ಇರ್ಬೋದು, ಇಲ್ಲ ಪರ್ಸನಲ್ ರಿಕ್ವೈರ್ಮೆಂಟ್ ಇರ್ಬೋದು. ಆವಾಗ ತಮ್ಮ ಪ್ರಮೋಟರ್ ಶೇರ್ಗಳನ್ನು ಮಾರಿಕೊಳ್ತಾರೆ. ಮೂರನೇದು, ಪ್ರಮೋಟರ್ ಸ್ಟೇಕ್ಸ್ನ ಕೆಲವು ಸತಿ 0 ಅಂತ ಪರಿಗಣನೆ ಮಾಡ್ತಾರೆ ಸೆಬಿಯವರು. ಯಾವಾಗ ಅಂತಂದರೆ ಕಂಪನಿಗಳು ಮರ್ಜ್ ಆದಾಗ. ಈಗ ಇವತ್ತಿನ ಈ ವಿಡಿಯೋದ ಬಗ್ಗೆ ಒಂದಷ್ಟು ಅಬ್ಸರ್ವೇಷನ್ಸ್ ಮತ್ತು ಕಮೆಂಟ್ಸ್. ಲೋ ಪ್ರಮೋಟರ್ ಸ್ಟೇಕ್ ಅಥವಾ ನೋ ಪ್ರಮೋಟರ್ ಸ್ಟೇಕ್ ಅಂತಂದರೆ ಆ ಕಂಪನಿಗಳಲ್ಲಿ ಹಣವನ್ನು ಹಾಕೋದು ವರ್ತ್ ಇಲ್ಲ ಅಂತಲ್ಲ. ನೀವು ಕಂಪನಿಯ ಫಂಡಮೆಂಟಲ್ಸನ್ನು ಚೆನ್ನಾಗಿ ಸ್ಟಡಿ ಮಾಡಬೇಕು. ಮತ್ತು ಪ್ರಮೋಟರ್ಸ್ ಹ್ಯಾವಿಂಗ್ ಲೋವರ್ ಸ್ಟೇಕ್ ಇಸ್ ನಾಟ್ ಎ ಮೇಜರ್ ನೆಗೆಟಿವ್ ಫ್ಯಾಕ್ಟರ್. ಎರಡನೇದು, ಹ್ಯಾವಿಂಗ್ ಹೈ ಪ್ರಮೋಟರ್ ಸ್ಟೇಕ್ ಅಂತಂದರೆ ಆ ಕಂಪನಿಗಳಲ್ಲಿ ಶೇರ್ ಹೋಲ್ಡರ್ಸ್ ಹಣ ಹಾಕಿದ್ರೆ ಒಳ್ಳೆಯದು ಅಂತಲ್ಲ. ಯಾಕಂತಂದರೆ ಕೆಲವು ಕಂಪನಿಗಳಲ್ಲಿ ಪ್ರಮೋಟರ್ ಸ್ಟೇಕ್ ಬಹಳ ಚೆನ್ನಾಗಿದೆ, ಅದರ ರಿಟರ್ನ್ಸು ತುಂಬ ಹೋಪ್ಲೆಸ್ ಆಗಿದೆ. ಆದ್ದರಿಂದ ಪ್ರಮೋಟರ್ ಸ್ಟೇಕು ಒಂಥರ ಗುಡ್ ಪರ್ಸೆಂಟೇಜ್ ಇದ್ದರೆ ಅದೊಂದು ಆ್ಯಡೆಡ್ ಅಡ್ವಾಂಟೇಜು, ಅಲ್ಲದೆ ಅದೇ ಒಂದು ಕ್ವಾಲಿಫಿಕೇಶನ್ ಅಂತಲ್ಲ. ಮೂರನೇ ಅಬ್ಸರ್ವೇಷನ್, ಸುಮಾರು ಕಂಪನಿಗಳು ಮಾರ್ಕೆಟ್ ಲೀಡರ್ಸ್ ಆಗಿರ್ತಾರೆ ಅವರ ಪರ್ಟಿಕ್ಯುಲರ್ ಸೆಕ್ಟರಲ್ಲಿ, ಆದರೆ ಕಂಪನಿಗಳು ತುಂಬ ಓಲ್ಡ್. ಆದ್ದರಿಂದ ಪ್ರಮೋಟರ್ಸ್ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸು ವಿಲ್ ನಾಟ್ ಬಿ ಇನ್ ಎ ಪೊಸಿಷನ್ ಟು ಮೇಂಟೈನ್ ಎ ಹೈ ಸ್ಟೇಕ್. ಈಗ 4ನೇ ಅಬ್ಸರ್ವೇಷನ್, ಕೆಲವು ಕಂಪನಿಗಳು ಅಂದರೆ ನ್ಯೂ ಏಜ್ ಕಂಪನಿಗಳಲ್ಲಿ ಪ್ರಮೋಟರ್ ಸ್ಟೇಕ್ ಭಾಳ ಕಮ್ಮಿ ಇರುತ್ತೆ. ಯಾಕಂದರೆ ಅವರು ಆಗಾಗ ಷೇರುಗಳನ್ನು ಮಾರಿಕೊಂಡು ತಮ್ಮ ಪರ್ಸೆಂಟೇಜನ್ನು ಕಮ್ಮಿ ಮಾಡಿಕೊಂಡು ಕಂಪನಿಗೆ ಒಂದಷ್ಟು ಹಣವನ್ನು ಪಡೆದಿರ್ತಾರೆ. ಆದರೆ ಅದರಿಂದಾಗಿ ಕಂಪನಿಯ ಪ್ರಾಫಿಟಬಿಲಿಟಿ ಕಮ್ಮಿ ಆಗಿದೆ ಅಂತ ಅರ್ಥ ಅಲ್ಲ. ಹಲವಾರು ಕಂಪನಿಗಳಲ್ಲಿ ಒಳ್ಳೆ ಪ್ರಾಫಿಟ್ ಇನ್ವೆಸ್ಟರ್ಸ್ಗೆ ಸಿಕ್ಕಿದೆ. ಈಗ 5ನೆಯ ಅಬ್ಸರ್ವೇಷನ್, ನಾವು ಕೊಟ್ಟಂಥ ಲಿಸ್ಟನ್ನು ನೀವು ನೋಡಿದ್ರೆ
ಅದರಲ್ಲಿ ನಾವು ಏನನ್ನು ಕನ್ಸಿಡರ್ ಮಾಡಿದ್ದೇವೆ ಅಂತಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಲೆಸ್ ದೆನ್ 20%, ಮಾರ್ಕೆಟ್ ಕ್ಯಾಪ್ ಬೀಯಿಂಗ್ ಅಬೌಟ್ 20,000 crores. ಈಗ ನಾವೇನಾದರೂ ಪ್ರಮೋಟರ್ ಹೋಲ್ಡಿಂಗ್ 30% ಮಾಡಿ ಅದರಲ್ಲಿ ಬಿಲೋ 20,000 crores ಕಂಪನಿಗಳು ಹಿಡಿದ್ರೆ ಅವಾಗ ಇನ್ನೂ ಒಂದಷ್ಟು ಕಂಪನಿಗಳ ಉದಾಹರಣೆ ನಮಗೆ ಸಿಗ್ಬೋದು. ಈಗ 6ನೇ ಅಬ್ಸರ್ವೇಷನ್, ಕೆಲವು ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಲೋ ಪ್ರಮೋಟರ್ ಸ್ಟೇಕ್ ಇದೆ. ಯಾಕಂತಂದ್ರೆ ಅವುಗಳನ್ನು ತಗೊಂಡಾಗ ಒಂದಷ್ಟು ರಿಸ್ಕ್ ಇದೆ. ಯಾಕಂತಂದ್ರೆ ಪ್ರಮೋಟರ್ಸು ಇಂಟೆನ್ಷನಲ್ಲಿ ಆ ಕಂಪನಿಯ ಬಿಸ್ನೆಸ್ ಡಿಟ್ರಿಯೇಷನ್ ಆಗುವ ಟೈಮ್ನಲ್ಲಿ ಫಂಡಮೆಂಟಲ್ಸ್ ಹಾಳಾಗ್ತಾ ಇರೋ ಸಮಯದಲ್ಲಿ ತಮ್ಮ ಷೇರುಗಳನ್ನು ಮಾರ್ಕೊಂಡಿರ್ಬೋದು. ಲಾರ್ಜ್ ಕಂಪನಿಗಳಲ್ಲಿ ಅಂದ್ರೆ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಪ್ರಮೋಟರ್ಸ್ ಅಷ್ಟು ಈಸಿಯಾಗಿ ಜನರ ಅಟೆನ್ಷನ್ಗೆ ಬರದೆ ತಮ್ಮ ಷೇರುಗಳನ್ನು ಮಾರ್ಲಿಕ್ಕಾಗೋದಿಲ್ಲ ಮತ್ತು ಮೀಡಿಯಾ ಮತ್ತು ಪಬ್ಲಿಕ್ ಅವರನ್ನು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರ್ತಾರೆ. ಇವತ್ತಿನ ಈ ವಿಡಿಯೋನ ಸೃಷ್ಟಿ ಮಾಡಿದ ಉದ್ದೇಶ ಏನು ಅಂತಂದ್ರೆ ಜನರಲ್ಲಿರುವಂತಹ ಒಂದು ತಪ್ಪು ತಿಳುವಳಿಕೆಯನ್ನು ತೆಗಿಲಿಕ್ಕೆ. ಯಾಕಂದ್ರೆ ಬಹಳ ಜನ ತಿಳ್ಕೊತಾರೆ ಹೈ ಪ್ರಮೋಟರ್ ಸ್ಟೇಕ್ಸ್ ಇದ್ರೆ ಮಾತ್ರ ಕಂಪನಿಗೆ ಉಜ್ವಲವಾದ ಭವಿಷ್ಯ ಇದೆ, ಅದೇ ರೀತಿಯಲ್ಲಿ ಕಮ್ಮಿ ಸ್ಟೇಕ್ಸ್ ಇದ್ರೆ ಆ ಕಂಪನಿಯಲ್ಲಿ ಪ್ರಾಫಿಟ್ ಇಲ್ಲ. ಇದೆರಡನ್ನು ಕೂಡ ನಾವು ಇದರಲ್ಲಿ ವಿಸ್ತೃತವಾಗಿ ಚರ್ಚಿಸಿದ್ದೇವೆ. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಹಲವಾರು ಕಂಪನಿಗಳಲ್ಲಿ ಷೇರುಗಳನ್ನು ಬೈಬ್ಯಾಕ್ ಮಾಡಿದಂಥ ಉದಾಹರಣೆಗಳನ್ನು ಕೇಳಿದ್ದೇವೆ. ಕಾರಣ ಏನಿರ್ಬೋದು? ಮೊದಲನೇದು ಕಂಪಲ್ಸರಿ ಆಸ್ ಗವರ್ಮೆಂಟ್ ರೂಲ್ಸ್, 2 ಟು ರಿಟರ್ನ್ ಎಕ್ಸೆಸ್ ಮನಿ ಟು ಶೇರ್ ಹೋಲ್ಡರ್ಸ್, 3 ಟು ಮೇಕ್ ದ ಸ್ಟಾಕ್ ಮೋರ್ ಅಟ್ರಾಕ್ಟಿವ್, 4 ಟು ರಿಡ್ಯೂಸ್ ದ ಫೇಸ್ ವ್ಯಾಲ್ಯೂ ಆಫ್ ದ ಸ್ಟಾಕ್. ಯಾವುದು ಸರಿ ಅನಿಸುತ್ತೆ ಆ ABCDನ ನೀವು ನಮ್ಮ ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.